ಇವಾಗ ನಮ್ಗೆ ಹೋಗ್ಬೇಕಾರೆ ಪುಕ್ಕ 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 ಅನ್ಕೊಂಡು ಹೋಗ್ತಾ ಇದ್ವಿ. ಕಾರಿಡಾರ್ ಈ ರೋಡಿಂದ ಶುರು. ಸೂಪರ್ ಬಿಡ ಮಚ್ಚಿನ ನೀನು ಇಲ್ಲಿ ಹೆಂಗ್ ಮೆತ್ಕೊಂಡ್ಬಿಟ್ಟಿದೆ. ಮನೇಲಿ ಮಲ್ಕೊಳ್ಳೋದು ಬಿಟ್ಟು ಇಲ್ಲಿ ಬಂದಿದ್ದೀರಾ ಮಲ್ಕೊಳ್ಳೋಕ್ಕೆ? ಹತ್ರದಿಂದ ಎಲ್ಲ ಬೇಡ, ನಮಗೆ ಮೀಟರ್ ಆಫ್ ಆಗೋಗುತ್ತೆ. ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾವು ಇವಾಗ ಆಲ್ಮೋಸ್ಟ್ ಕನಕಪುರದಿಂದ ಇನ್ನು ಮುಂದೆ ಬಂದಿದ್ದೀವಿ. ಈಗ ಹೋಗ್ತಾರೋ ಜಾಗ ಏನಂತಂದರೆ ಒಂದು ಮಾಡ್ರೇಟ್ ಆಫ್ ರೋಡ್ ಇದೆ. ಆಫ್ ರೋಡಿಂದ ಹೋದರೆ ಒಂದು ಒಳ್ಳೆ ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಸೊ ಇಲ್ಲಿ ಮುಂಚೆ ಬಂದಿದ್ವಿ ನಾವು, ಒಂದು 4 ಜನ ಸಮ್ಮರ್ ಟೈಮಲ್ಲಿ ಬಂದಿದ್ವಿ. ಇವಾಗ ವಿಂಟರಲ್ಲಿ ಈ ರೋಡಿಗೆ ಬರೋದು, ಒಂದು ಸಂಡೇ ಬ್ರೇಕ್ಫಾಸ್ಟ್ ರೈಡ್ ಮಾಡ್ಕೊಂಡು ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋದ ಅಂದ್ಕೊಂಡು ನಾನು ಮತ್ತು ನಮ್ಮ ಆರ್ಯವರ್ಧನ್ ಗುರೂಜಿ, ಇಲ್ಲಿ ಆರ್ಯವರ್ಧನ್ ಗುರೂಜಿ ಆದ ತಕ್ಷಣ ಮುಂದೆ ಹೊಟ್ಟೋದ್ರು. ಎಲೆಕ್ಟ್ರಿಕ್ ಫೆನ್ಸ್, ಸೋಲಾರ್ ಫೆನ್ಸ್ ಹಾಕ್ಬಿಟ್ಟವ್ರೆ. ಲೆಫ್ಟ್ ಸೈಡ್ ಕೆರೆ ಬರುತ್ತೆ ನೋಡು, ಇದೆ. ಸೊ ಇಲ್ಲಿ ಸಾಯಂಕಾಲದ ಹೊತ್ತು ಕಾಯ್ಕೊಂಡು ಕೂತ್ಕೊಂಡ್ರೆ ಆನೆಗಳು ನೀರು ಕುಡಿಯೋಕೆ ಬರುತ್ತೆ ಅಂತ ಹಳ್ಳಿಯವ್ರು ಹೇಳಿದರು. ಬಂದರೆ ಇಲ್ಲಿ ಹಾಕಿದ್ದಾರೆ ನೋಡಿ, ಶಿವದಾಲ ಮೂರ್ತಿ ದೇವಸ್ಥಾನ ಕಳ್ಳು. ಓಕೆ ನಿನ್ಸಮ್ಮ. ಎಲಿಫೆಂಟ್ ಕಾರಿಡಾರ್ ಈ ರೋಡಿಂದ ಶುರು ಆಗುತ್ತೆ. ಇಲ್ಲಿಂದ ಹೋದರೆ ಮೇಲ್ಗಡೆ ದೇವಸ್ಥಾನ ಇದೆ, ಅಲ್ಲಿಗೆ ಹೋದಕ್ಕೆ ಹೊರಟಿದ್ದೀವಿ. ನೋಡೋದ ಆನೆ ಲದ್ದಿ ಅಂತೂ ಕಾಣಿಸುತ್ತೆ. ಆನೆ ಕಾಣಿಸಿದ್ರೆ ತುಂಬ ಒಳ್ಳೇದು ದೂರದಿಂದ. ಹತ್ರದಿಂದ ಎಲ್ಲ ಬೇಡ, ನಮಗೆ ಮೀಟರ್ ಆಫ್ ಆಗೋಗುತ್ತೆ ಆಮೇಲೆ. ನೋಡಿ ಇಲ್ಲೆಲ್ಲ ಆನೆ ಲದ್ದಿಗಳು ಎಷ್ಟಿದೆ ಇಲ್ಲಿ. ಇಲ್ಲಿ ಇದೆಲ್ಲ ಬೆಳಗ್ಗೆ ಹಾಕಿರೋದು ಇಲ್ಲಿ ಇದೆಲ್ಲ. ಇವಾಗ ನಮ್ಗೆ ಹೋಗ್ಬೇಕಾರೆ ಪುಕ್ಕ 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 ಅನ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಒಂದು ಕಡೆ ಅಂತೂ ಸಖತ್ತಾಗಿ ಇಲ್ಲಿ ತುಂಬ ಸಾಯಂಕಾಲ ಹಾಕಿರೋದು ಅನ್ಸುತ್ತದಲ್ಲ. ಒಬ್ಬ ಇದೆಲ್ಲ ನಿನ್ನೆ ರಾತ್ರಿನೋ ಏನೋ ಹಾಕಿ ಓಡಾಡ್ಕೊಂಡಿದೆ. ಅಷ್ಟು ಆನೆಗಳು ಇಲ್ಲಿ ಕಾಣಿಸ್ಬಿಟ್ರೆ ಹೆಂಗೆ ಕತೆ. ಇಲ್ಲಿ ನೋಡಿ, ಒಬ್ಬ ಇದ್ಯಾವುದೋ ಬೆಳಗ್ಗೆ ಹಾಕೋಗಿರೋದು ಗುರು. ಇದು ಏನೋ ಆನೆಗಳು ಏನಾರ ಟಾಯ್ಲೆಟ್ ರೂಮ್ ಅನ್ಕೊಂಡ್ಬಿಟ್ಟೈತಾ ಇದನ್ನ. ಎಷ್ಟು ಆನೆ ಲದ್ದಿಗಳು, ಒಬ್ಬ ಪುಕ 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 ಅಂತ ಇದೆ. ಆದರೂ ಧೈರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಶಿವ ಕಾಪಾಡುತ್ತೆ, ಏನು ತೊಂದರೆ ಕೊಡಲ್ಲ ಅಂತ. ಅಷ್ಟೇ, ಇದೊಂದು ಜಂಕ್ಷನ್ ಆದಮೇಲೆ ಕಮ್ಮಿ ಆಗೋಗುತ್ತೆ ಅಷ್ಟೇ. ಇದೊಂದು ಜಂಕ್ಷನ್ ಆಯ್ತಲ್ಲ. ಒಂದು ನನಗೆ ಅನ್ಸ್ದಂಗೆ ಒಂದು 10-12 ನೋಡ್ತೀವಿ ಗುರು. ಎಷ್ಟಿದೆ ಇಲ್ಲೋ ನೋಡಿ, ಇಲ್ಲಿ ರೈಟು ಲೆಫ್ಟು ಇಲ್ಲಿ ಇದೆಲ್ಲ ಇಲ್ಲಿ ಇದು ಪಕ್ಕ. ಹಾಂ ಇಲ್ಲಿ 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 ಸಂಡೇ ಬಂದು ನಾವು ಈ ಥರ ಆಫ್ ರೋಡ್ಗೆ ಹಿಂಗೆ ಮಾಡಿಲ್ಲ ಅಂದರೆ ಬೇಜಾರಾಗ್ತಾ ಇರುತ್ತಲ್ಲ. ವಿಚ ಸಾಕಾಗಿರೋದು. ಇಲ್ಲೋಡಾರ್ಯಾ ಹೆಂಗೆ ಎಷ್ಟವೆ
ಪುಕ 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 ಅಂತ ಇದೆ. 2 ಸೆಕೆಂಡ್ ನಾನು ಈ ಬಂಡೆ ನೋಡ್ಬಿಟ್ಟು ಆನೆ ಅನ್ಕೊಂಡ್ಬಿಟ್ಟೆ. ಡೌನ್ ಅದು ಬೇಗ ಬಂದ್ಬಿಡುತ್ತೆ, ನಾವು ಬಿಟ್ಬಿಟ್ಟು ಯೂಟ್ರ್ ನೋಡ್ಕೊಂಡು ಛೀ ಅಂತ ಹೋಯ್ತಾ ಇರೋದಷ್ಟೇ. ನೋಡಿ ಇಲ್ಲೊಂದು ನನ್ನ ಟೈರ್ ಅಬ್ಸರ್ವ್ ಮಾಡು, ಗ್ರಿಪ್ ಎಲ್ಲ ಹೋಗಿರೋದಕ್ಕೆ ಹೆಂಗೆ ಎಳಿತಾ ಇದೆ ಅಂತ. ಓಂ ನಮಃ ಶಿವಾಯ. ನೋಡಿ ಎಷ್ಟು ಡೆನ್ಸ್ ಫಾರೆಸ್ಟ್ ಒಳಗಡೆ ಹೋಗ್ತಾರ ಫೀಲ್ ಇದೆ. ನಾನು ನೋಡೋದಲ್ಲ ಇದು ಕ್ಲೌಡು ನೋಡಿ ಅಲ್ಲಿದೆ ಅಷ್ಟೇ. ಸೊ ವಿ ರೀಚ್ ಇಟ್ ದಿ ಡೆಸ್ಟಿನೇಷನ್. ಬಂತು ದೇವಸ್ಥಾನ ಇಲ್ಲಿ. ಹಾಂ ಬೆಟ್ಟದ ಮೇಲೆಲ್ಲ ಇತ್ತಲ್ಲ, ಕರೆಕ್ಟ್. ಹೌದು, ಹೋಗೋದ ನಾನು ಇಲ್ಲಿಗೆ ನಿನ್ಸ್ಬಿಡಿ ಅಂತನ. ಬಾ ಆ ಕಡೆಯಿಂದ ಬರ್ಬೋದು ಬಾ. ಯಾರು ಇಲ್ಲ ಬೆಟ್ಟದ ಮೇಲೆ. ಫೈನಲಿ ವಿ ರೀಚ್ ಡೆಸ್ಟಿನೇಷನ್. ಇದೆ ದೇವರು ಶಿವದಲಪ್ಪ ಬೆಟ್ಟ. ಇದು ಒಬ್ಬ ಸೂಪರ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ. ಆ ಪುಕ ಪುಕ ಅಂತ ಆ ಆನೆ ಲದ್ದಿಗಳನ್ನೆಲ್ಲ ನೋಡಿಕೊಂಡು. ಬಟ್ ಒಬ್ಬರೇ ಎಲ್ಲ ಬರೋದಕ್ಕೆ ಸ್ವಲ್ಪ ರಿಸ್ಕು. ಒಂದು ಫ್ಲೋಲ್ಲಿ ಹೊಡ್ಕೊಂಡು ಬಂದ್ಬಿಡ್ಬೇಕಷ್ಟೆ. ಪ್ರಶಾಂತವಾಗಿದೆ ದೇವಸ್ಥಾನ. ಇವತ್ತು ಇನ್ನೂ ಪೂಜಾರಿಗಳು ಯಾರೂ ಬಂದಿಲ್ಲ. ಕುಮ್ಕಿ ಸೂಪರ್ ಬೇಡ ಮಚ್ಚಿನ ನೀನು. ಇಲ್ಲಿ ಹೆಂಗೆ ಮೆತ್ಕೊಂಡ್ಬಿಟ್ಟಿದೆ ಎಲ್ಲ ಕೆಸರು. ನಾವು ಇವಾಗ ಸ್ವಲ್ಪ ಎಲಿಫೆಂಟು ಇಲ್ಲಿ ಏನೋ ಒಂದು ಮರದ್ದು ಇದನ್ನು ಕಟ್ ಮಾಡ್ತಾ ಇತ್ತು, ಅದನ್ನು ಸ್ವಲ್ಪ ಗಮನಿಸಿದ್ವಿ. ಬಟ್ ಕಟ್ ಮಾಡ್ತಾರ ಸೌಂಡ್ ಕೇಳಿಸ್ತೇವೆ ಹೊರತು ಅದು ಎಲ್ಲೋ ಕಾಣಿಸಿಲ್ಲ. ಇಲ್ಲೋಗಿ ಬಾಸ್ ನಮಸ್ಕಾರ ಹಾಕ್ಕೊಂಡು ನಮ್ಮ ಜಾಕೆಟ್ ಅಲ್ಲೇ ಇಟ್ಬಿಟ್ಟಿದ್ವಿ, ಹೆಲ್ಮೆಟ್ ಲಾಕ್ ಮಾಡಿದ್ದೀವಿ. ಇನ್ನು ಸ್ವಲ್ಪ ಐಟಮ್ಸ್ನ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಆ ಹಿಂದೆ ಕ್ಲಿಫ್ ಇದೆ, ಕೆಂಚಪ್ಪ ಕ್ಲಿಫ್ ಅಂತ ಹೇಳ್ತಾರೆ. ಆ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಅದು ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ ಹೋಗೋದಕ್ಕೆ. ಟ್ರಕ್ ಮಾಡಬೇಕು, ಒಂದು 500 ಮೀಟರ್ಸ್ ಟ್ರಕ್ ಮಾಡಬೇಕು. ಹಿಂಗೆ ಬಾ ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಯಾರೂ ಇಲ್ಲ, ಸುತ್ತ ಆನೆಗಳಿದೆ ಬಟ್ ಕಾಣಿಸ್ತಿಲ್ಲ. ಓಂ ನಮಃ ಶಿವಾಯ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆರ್ಯ ಏನನ್ಸ್ತಾ ಇದೆ ಅಲ್ಲ? ಸ್ಟಾರ್ಟಿಂಗ್ ಇಲ್ಲಿ ಬಂದಿದ ತಕ್ಷಣ ಅದೆಲ್ಲ ನೋಡೋದ್ಮೇಲೆ ಸ್ವಲ್ಪ ಅದು ಬೇರೆ ಅಲ್ಲಿ ಸೌಂಡು ಬೇರೆ ರಂಬೆ ಮುರಿತಾ ಇದೆ. ಫುಲ್ ಗಾಬರಿ ಆಗೋಗಿತ್ತು. ಆದ್ರೂ ಮಸ್ತ್ ಮಜಾ ಆಯ್ತಲ್ಲ. ಹಿಂಗ ಆರಿ ಹಿಂಗೆ ಆ ಕಡ್ಡಿ ಕಟ್ ಮಾಡೋ ಸೌಂಡ್ ಕೇಳ್ದಾಗ್ಲಿಂದ ಹಾಕೋ ಅದು ಕಿವಿಗೆ ಕೇಳ್ದಾಗ್ಲಿಂದ ಇಲ್ಲೆಲ್ಲರ ಕಟ್ ಮಾಡ್ತಿದ್ಯಾ ಅಲ್ಲೆಲ್ಲರ ಕಟ್ ಮಾಡ್ತಿದ್ಯಾ ಅನ್ಸ್ತಿದೆ ಅಲ್ತಾನೆ. ಒಬ್ಬ ಪಕ್ಕದಕ್ಕೆ ಹೋಗ್ಬೇಕಾರೆ ಕರೆಕ್ಟು ಹಂಗೆ ಇಳಿದು ಹಂಗೆ ಬಂದ್ವಿ ಪೀಕ್ಗೆ. ಪೀಕ್ ಅಂದರೆ ಅಷ್ಟೊಂದು ಜಾಸ್ತಿ ನಡಿಬೇಕು ಅಂತೇನಿಲ್ಲ, ಬಟ್ ಆನೆಗಳು ಲದ್ದಿ ನೋಡ್ಕೊಂಬರೋದೇ ಡಗ 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 ಅಂತ ಇರುತ್ತೆ ಅನ್ಕೊಂಡು. ಸೂಪರ್ ಆಗಿದೆ ನೋಡಿ ವೆದರ್ ಹೆಂಗಿದೆ ಅಲ್ಲ. ಬೆಟ್ಟದ ಮೇಲೆ ಹತ್ಕೊಂಡ್ಬಂದಿದೆ. ಟ್ಯಾನ್ ಟಡ್ಯಾನ್ ಟಡ್ಯಾನ್. ಇಲ್ಲಿ ಒಳಗಡೆ ಪುಕ 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 ಅನ್ಕೊಂಡೆ ಬಂದ್ವಿ ಅಲ್ಲ ನಾವು. ನೋಡು
ಎಷ್ಟು ಪೀಸ್ಫುಲ್ಲಾಗಿ ಪ್ರಶಾಂತವಾಗಿದೆ ಅಲ್ಲ? ಹೌದು, ನೆಮ್ಮದಿ ಕಾಸು ಕೊಟ್ಟರೆ ಸಿಗಲ್ಲ ಇದು. ಆದರೂ ಅಲ್ಲಿ ಎಂಟ್ರೆನ್ಸಲ್ಲಿ ನಾವು ಇದು ನೋಡಿದ್ವಿ ಗೊತ್ತಾ, ವೆಟ್ ಸ್ಯಾಂಡ್ ವಿತ್ ಆನೆ ಲದ್ದಿಗಳೆಲ್ಲ ಫ್ರೆಶ್ ಇದ್ದಿದ್ದು. ಅವಾಗೆಲ್ಲ ಏನನ್ಸ್ತಿತ್ತು ನಿಮಗೆ? ಬೇಸ್ಮೆಂಟ್ ಎಲ್ಲ ಶೇಕು. ಏನಂದರೆ ಅದೊಂಥರ ಆ ಟೈಮಲ್ಲಿ ನಮಗೆ ಫುಲ್ ಕಾನ್ಫಿಡೆನ್ಸ್ ಆಗಿ ಇದ್ಬಿಟ್ರೆ ಸೂಪರಾಗಿರುತ್ತೆ. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಹೆಂಗಿರುತ್ತೋ ಹಂಗಾಗುತ್ತೆ ಅಷ್ಟೇ ಅಂದ್ಕೊಂಡು. ಸೊ ನಾವು ಬ್ರೇಕ್ಫಾಸ್ಟ್ ಪಾರ್ಸಲ್ ತಂದಿದ್ರೆ ಇಲ್ಲೇ ತಿನ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ಬ್ರೇಕ್ಫಾಸ್ಟ್ ಪಾರ್ಸಲ್ ತಂದಿಲ್ಲ. ನಾವು ಬೆಳಗ್ಗೆ ಕಾಫಿ ಮತ್ತು ಬಂದು ತಿನ್ಕೊಂಬಂದ್ವಿ. ಅದು ಈಗ ಎಲ್ಲ ಕರ್ಕೋಗಿ ಹೊಟ್ಟೆ ಹಸಿತಾ ಇದೆ. ಇಲ್ಲೊಂದು 5-10 ಮಿನಿಟ್ಸಾ ಟೈಮ್ ಸ್ಪೆಂಡ್ ಮಾಡಿ, 5-10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊರಡೋದು. ಏನು ಬ್ರೋ ಮನೇಲಿ ಮಲ್ಕೊಳ್ಳೋದು ಬಿಟ್ಟು ಇಲ್ಲಿ ಬಂದಿದ್ದೀರಾ ಮಲ್ಕೊಳ್ಳೋಕ್ಕೆ? ಮನೇಲಿ ಎಲ್ಲ ಮಲ್ಕೋತಾರೆ ಆರ್ಯ, ಇಲ್ಲಿ ಬಂದು ಈ ಬೆಟ್ಟದ ಮೇಲೆ ಆಕಾಶದ ಕೆಳಗಡೆ ಆ ಸೂರ್ಯನ ಕಿರಣ ತಗೊಂಡು ತಂಪಾದ ಗಾಳಿ ಮಲ್ಕೊಳ್ಳೋ ಮಜಾನೇ ಬೇರೆ. ನೋಡಿ ಸಕ್ಕತ್ತಾಗಿದೆ ಆ ಮೋಡಗಳು, ಇದೆಲ್ಲ ಸೂಪರ್. ನೀನು ಎಷ್ಟೇ ಕಾಸು ಕೊಟ್ಟರು ಇದನ್ನ ನೀನು ಆರ್ಟಿಫಿಷಿಯಲ್ ಆಗಿ ನಿಮ್ಮ ಮನೆ ರೂಮ್ ಮಾಡಿಸ್ಕೊಳ್ಳೋದಕ್ಕಾಗುತ್ತೆ. ಹೌದು, ನೇಚರ್. ಇದಿದೆ. ಎಷ್ಟು ಬೇಗ ಬಿಸಿಲಾಗೋಯ್ತಲ್ಲ ಸದ್ಯ. ನಮ್ಮ ಗಾಡಿ ಹೆಲ್ಮೆಟು ಜಾಕೆಟ್ ಇಟ್ಟಿರೋದು ಅಲ್ಲೇ ಇದೆ, ಯಾರೂ ಬಂದಿಲ್ಲ. ಇವತ್ತು ದೇವಸ್ಥಾನ ಪೂಜೆನೂ ಮಾಡಲ್ಲ ಅನಿಸುತ್ತೆ. ಇವಾಗ ಹೊರಡ್ಬೇಕು. ಇವಾಗ ಇಲ್ಲೇ ಎಂಟ್ರಿ ಆಗ್ತಾ ಇದೀವಲ್ಲ, ಇದೊಂದು ಸ್ವಲ್ಪ ಪುಕ್ಕ ಅನಿಸುತ್ತೆ ನೋಡಿ. 7ನೇದು ಈ ಡೌನ್ ಹೊಡೆದು ಲೆಫ್ಟ್ ಹೊಡೆದಾಗ ಹಂಗೆ ಎದುರುಗಡೆ ನಿಂತ್ಕೊಂಡ್ಬಿಟ್ಟಿದ್ರೆ ಎಂಥ ಮಜಾ. ಹದಿನಾರು ಇಲ್ಲಿ ಇದಿದೆಯಲ್ಲ, ಇದು ಬಂದು ಮೋಸ್ಟ್ ಡೇಂಜರಸ್ ಝೋನು. 17, 18, ಹತ್ತೊಂಬತ್ತು, 2, 33, 34. ಆ ಬಂಡೆ ನನಗೆ ಆನೆ ನೀರು ಕುಡಿತಾರ ಥರ ಕಾಣಿಸ್ತು ಅಲ್ಲ? ಸೊ ಟೋಟಲ್ ನಾವು ಒಂದು 35ರಿಂದ 40 ಆನೆ ಲದ್ದಿಗಳು ಎಣ್ಸ್ಕೊಂಡ್ಬಂದ್ವಿ. ಸೂಪರಾಗಿತ್ತು ಎಕ್ಸ್ಪೀರಿಯನ್ಸ್. ಅದೊಂದು ಪಾಸ್ ಬರುತ್ತೆ, 1 ಕಿಲೋಮೀಟ್ರು ಇಲ್ಲ ಅರ್ಧ ಕಿಲೋಮೀಟ್ರ್ ಅನಿಸುತ್ತೆ. ಅದಂತೂ ಪಾಸ್ ಆಗ್ಬೇಕಾದ್ರೆ ಪುಕ್ಕ ಅಂತ ಇರುತ್ತೆ ಅಲ್ವಾ? ಅದೊಂದೇ ಮೇಜರ್, ಯಾಕಂದರೆ ಅದೊಂಥರ ರೋಡ್ ನ್ಯಾರೋ ಆಗಿದೆ. ಅಕ್ಕಪಕ್ಕ ಏನಾರ ಬಂದು ಸೊಂಡ್ಲಲ್ಲಿ ಹೊಡೆದ್ಬಿಡುತ್ತಾ ಏನು ಮಾಡುತ್ತೆ ಅಂತ ಏನೂ ಮಾಡಲ್ಲ ಅದು, ಬಟ್ ಭಯ ಇದ್ದೇ ಇರುತ್ತಲ್ಲ ಅಂದ್ಕೊಂಡು. ಬಟ್ ಸೂಪರಾಗಿತ್ತು ಈ ರೈಡ್ ಅಂತೂ. ಗಾಳಿ ಕಣೆ ಅದು ಪುಚ್ಚು. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಆ್ಯಂಡ್ ಅಡ್ವೆಂಚರಸ್ ಎಲಿಫೆಂಟ್ ಕಾರಿಡಾರ್ ರೈಡ್ ಕಂಪ್ಲೀಟ್ ಆಯಿತು. ಸೂಪರಾಗಿತ್ತು. ನಾವು ಅಂದ್ಕೊಂಡಿದ್ದ ಜಾಗಕ್ಕೆಲ್ಲ ಹೋದ್ವಿ, ಆ ಎಲಿಫೆಂಟ್ ಕಾರಿಡಾರ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಆ್ಯಂಡ್ ಈ ಜಾಗಕ್ಕೆ ನಾವು ಮುಂಚೆನೂ ಬಂದಿದ್ವಿ, ಬಟ್ ಈ ವೆದರಲ್ಲಿ ಬಂದಿರಲಿಲ್ಲ, ಸಮ್ಮರಲ್ಲಿ ಬಂದಿದ್ವಿ. ಬಟ್ ಈ ವೆದರಲ್ಲಿ ಬಂದಿದ್ದಂತೂ ಸೂಪರಾಗಿ ಖುಷಿ ಆಯಿತು. ಒಳ್ಳೆ ಪೀಸ್ಫುಲ್ ವೆದರು, ಒಳ್ಳೆ ಫಾಗ್ ಇತ್ತು. ಬಟ್ ಈಗ ಬೇಗ ಬಿಸಿಲು ಆಗಿಬಿಟ್ಟಿದೆ ಅಂದ್ಕೊಂಡು ಸೂಪರಾಗಿತ್ತು, ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಒಂದೊಳ್ಳೆ ಸೂಪರ್ ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ಆ ಎಲಿಫೆಂಟ್ ಕಾರಿಡಾರಲ್ಲಂತೂ ಹೋದಾಗಂತೂ ಪುಕ್ಕ ಅನಿಸ್ತು. ನಿಂಗೇನು ಅನಿಸಿತ್ತು ಅಯ್ಯ? ಫುಲ್ ಎಲ್ಲ ಶೇಕು, ಆಚೆ ತೋರ್ಸೋಕ್ಕಾಗಲ್ಲ ಅಷ್ಟೇ. ಸೇಫಾಗಿ ಹೋಗಿ ಬಂದ್ರೆ ಖುಷಿ ಅಷ್ಟೇ. ಅಲ್ಲೂ ಇದೆಲ್ಲ ನೀರು ಕುಡಿಯೋಕ್ಕೆ ಬರುತ್ತೆ ಆ ಕಡೆಯಿಂದ ಬಂದು. ಹಂಗೂ ನಮ್ಗೇನಂದರೆ ಆನೆ ಅದ್ಯಾವುದೋ ಬ್ಯಾಂಬೂನ್ ಮುರಿದಿದ್ದು ಸೌಂಡ್ ಅಂತೂ ಹೆಂಗೆ ಹೊಡಿತು ಅಂದರೆ ಅದು ಅಲ್ಲೇ ಕುತ್ಕೊಂಡು ತಿಂತಾ ಇರುತ್ತೆ ಅನಿಸುತ್ತೆ. ಬಟ್ ಆಲ್ಮೋಸ್ಟ್ ಇಲ್ಲೊಂದು 30ರಿಂದ 40 ಆನೆ ಇದೆ. ಸ್ಪಾಟ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಜನ ಬಂದು ಜೀಪಲ್ಲಿ ಏನಾರ ಬಂದು ಕಾಯ್ಕೊಂಡು ಕೂತಿದ್ರೆ ಅದು ಪಾಸ್ ಆಗೋದು ಸ್ಪಾಟ್ ಮಾಡ್ಬೋದು.
ಬಟ್ ರಿಸ್ಕ್ ಫ್ಯಾಕ್ಟರ್ ಇದೆ. ಇಲ್ಲಿ ಬಂದು ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ, ಬೇರೆದೆಲ್ಲ ಏನು ಮಾಡೋದಕ್ಕೆ ಹೋಗಿ ಹಾಳು ಮಾಡಬೇಡಿ ಅಂತ ಹೇಳ್ತಾ ಈ ವಿಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.